क्या क्या बोलते बोलो ये दिन पेला पाव रक्तम लेद्रा अंजनेय हनुमान गुड़ी कड़तदे अंट इड ఇది दरगाह कड़ मादी उंडदी ये हमारे मजहब में पैदा होके तुम हनुमान का मंदिर बनते हैं क्या क्या समझे ये जगह हमारी है ये फर्सी हमारा है ಸರ್ ಇಲ್ಲಿ ಅಮ್ಮ ಅವರು ದರ್ಶನ ಕೊಡ್ತಾ ಇದ್ರು ಮಾತಾಮಣಿಕೇಶ್ವರ ಅಮ್ಮನ ಇಲ್ಲಂತೂ ಸುತ್ತಮುತ್ತ ಕಂಪ್ಲೀಟ್ ಕಾಡದ ಸರ್ ಗುಟ್ಟ ಬೆಡ್ಡ ಅದ ಇಲ್ಲೇ ಯಾಕೆ ಅವ್ರು ದರ್ಶನ ಕೊಡ್ತಾ ಇದ್ರು ಮೊದಲು ಅಮ್ಮನವರು ಅಲ್ಲಿ ಒಳಗಡೆ ಶ್ರೀಕೃಷ್ಣನ ಉತ್ತರದಲ್ಲಿ ದರ್ಶನ ಕೊಡ್ತಿದ್ರು ಒಂದು ಅಲ್ಲಿ ಅಂದ್ರೆ ಒಂದು 50,000 ಜನರಿಗೆ ಮಾತ್ರ ಲಭ್ಯ ದರ್ಶನ ಆಗ್ತಿದ್ರು ಆದ್ರೆ ಬರ್ತಾ ಬರ್ತಾ ಅಮ್ಮರ ಭಕ್ತರು ಜಾಸ್ತಿ ಆದ್ರು ಅಮ್ಮನ ನೋಡ್ಲಿಕ್ಕೆ ದರ್ಶನ ಮಾಡ್ಲಿಕ್ಕೆ ಲಕ್ಷಾಂತರ ಭಕ್ತರು ಅಂದ್ರೆ ತೆಲಂಗಾಣದಿಂದ ಆಗಿರ್ಬೋದು ಅಥವಾ ಮುಂಬೈನಿಂದ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಲಕ್ಷಾಂತರ ಭಕ್ತರು ಬರ್ತಿದ್ರು ಆ ಲಕ್ಷಾಂತರ ಭಕ್ತರಿಗೆ ಅಲ್ಲಿ ಒಳಗಡೆ ದರ್ಶನ ಕಂಜೆಸ್ಟೆಡ್ ಆಗಿತ್ತು ಅಷ್ಟು ಎಲ್ಲರಿಗೆ ಸೌಲಭ್ಯ ಸಿಗ್ತಿದ್ದಿಲ್ಲ ಅದ್ರ ಸಲುವಾಗಿ 2002 ನಿಂದ 2002 ಏನ್ ಮಾಡಿದ್ರು ಇಲ್ಲಿ ದರ್ಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಈ ದರ್ಶನದಿಂದ ಏನಾಗ್ತದೆ ಅಂದ್ರೆ ಲಕ್ಷಾಂತರ ಜನರು ಟೋಟಲ್ ಅಲ್ಲಿ ಬೆಟ್ಟ ಅಲ್ಲ ಬೂರ್ಪಲ್ಲಿ ಊರು ಇದೆಯಲ್ಲ ಆ ಬೂರ್ಪಲ್ಲಿ ಊರಾಗಿರ್ಬೋದು ಅಥವಾ ಯಾನಗುಂದಿ ಊರು ಅಲ್ಲಿ ಕುಂತಲ್ಲೇ ಆರಾಮ್ಸೆ ಇಲ್ಲಿಂದೆಲ್ಲ ಕಾಣ್ತಾರೆ ಅಮ್ಮರು ಅಲ್ಲಿ ಕುಂತಾಗ ಟೋಟಲ್ ಅಲ್ಲಿ ಬೂರ್ಪಲ್ಲಿ ಊರು ಇತ್ತಲ್ಲ ಆ ಊರು ತನಕ ನೋಡ್ತಿದ್ರು ಫುಲ್ ಹೊಳ ತುಂಬೆಲ್ಲ ಭಕ್ತರು ಇರ್ತಿದ್ರು ಅಷ್ಟು ಜನ ಸೇರ್ತಿದ್ರು ಲಕ್ಷಾಂತರ ಜನ ಸೇರ್ತಿದ್ರು ಭಕ್ತರು ಅಂದಾಜ್ ಎಷ್ಟು ಲಕ್ಷ ಜನ ಸೇರ್ತಿದ್ರು ಒಂದು 7-8 ಲಕ್ಷ ಯಾವಾಗ ಯಾವಾಗ ದರ್ಶನ ಕೊಡ್ತಿದ್ರು ಅಮ್ಮವರು ಪ್ರತಿ ಶಿವರಾತ್ರಿಗೆ ಇಲ್ಲಿ ಬರ್ತಿದ್ರು ನಮ್ಮವರು ಮತ್ತು ಅವರ ಗುರುದ ಇದು ಹುಟ್ಟಿ ದಿವಸ ಅಂತ ಹೇಳಿ ಮಾಡ್ತೀವಿ ಗುರು ಪೂರ್ಣಿಮೆಗೆ ಅಲ್ಲೇ ಒಳಗಡೆ ದರ್ಶನ ಕೊಡ್ತೀವಿ ಶಿವರಾತ್ರಿ ಮಾತ್ರ ಇಲ್ಲಿ ಶಿವರಾತ್ರಿಗೆ ಅಷ್ಟೇ ಅಮ್ಮವ್ರು ಇಲ್ಲಿ ಬಂದು ದರ್ಶನ ಅಲ್ಲಿ ಬಂದು ಇದೆಲ್ಲ ಎಲ್ಲ ಕ್ಲೀನ್ ಮಾಡ್ತಾರೆ ಸರ್ ಅವಾಗ ಎಲ್ಲ ಕ್ಲೀನ್ ಈ ರೀತಿ ಇರ್ತಿತ್ತು ಸ್ವಲ್ಪ ನಡ್ಲಿಕ್ಕೆ ಹೋಗ್ಲಿಕ್ಕೆ ಕೂಡ್ಲಿಕ್ಕೆ ವ್ಯವಸ್ಥೆ ಇರ್ತಿತ್ತು ಆದ್ರೆ ಈ ಗಿಡ ಏನು ಕಡಿಯೋದಿಲ್ಲ ನೈಸರ್ಗಿಕವಾಗಿ ದರ್ಶನ ಪಡ್ಕೋಬಹುದು ಯಾವುದೇ ರೀತಿಯಲ್ಲಿ ಕೃತಕವಾಗಿ ಯಾವ ರೀತಿ ರೆಡಿ ಮಾಡ್ತಿದ್ರು ಬಹಳ ಜನಷ್ಟು ಭಕ್ತರು ಈ ಬಂದಂತ ಭಕ್ತರು ಇಲ್ಲಿ ಅಲ್ಲಲ್ಲಿ ಟೆಂಟ್ ನಲ್ಲಿ ಬಾಳೆಹಣ್ಣು ಆಗಿರ್ಬೋದು ವಾಟರ್ ಬಾಟಲ್ಸ್ ಆಗಿರ್ಬೋದು ಫ್ರೀ ಸೇವೆ ಕೊಡ್ತಾರೆ ಯಾರು ಭಕ್ತರು ಅಲ್ಲಲ್ಲಿ ಕೆಲವರು ಟೆಂಟ್ನು ಹಾಕ್ತಿದ್ರು ಭಕ್ತರೇ ಅನ್ನದಾನ ಆ ಕಡೆ ನಡೀತಿತ್ತು ಆದ್ರೆ ಬಂದ ಭಕ್ತರು ಬಾಳೆಹಣ್ಣು ಆಗಿರ್ಬೋದು ಕೆಲವು ಓಂ ನಮಃ ಶಿವಾಯ ಅನ್ಕೊಂತಾನೆ ಅಮ್ಮರು ಎಷ್ಟು ಮಧ್ಯಾಹ್ನ 12 ಅಥವಾ 3 ಗಂಟೆ ದರ್ಶನ ಆದ್ರೆ ಬೆಳಗಿನಿಂದ ಇಲ್ಲಿ ಭಕ್ತರು ಇದ್ದು ಓಂ ನಮಃ ಶಿವಾಯ ಅಂತೇಳಿ ಈ ಬೆಟ್ಟ ತುಂಬೆಲ್ಲ ಏನಂತಾರ ಪಂಚಾಕ್ಷರಿ ಮಂತ್ರ ಇದೆಯಲ್ಲ ಓಂಕಾರನಾದಿಂದ ತುಂಬಿ ಹೋಗ್ತಿದ್ರು ಎಲ್ಲ ಭಕ್ತರು ಆ ಓಂ ನಮಃ ಶಿವಾಯದಲ್ಲೇ ಮುಳುಗಿ ಹೋಗ್ತಿದ್ರು ಅವಾಗ ಅಮ್ಮರು ಪ್ರತ್ಯಕ್ಷ ಮಧ್ಯಾಹ್ನ 12 ಆಗ್ತದೆ 3 ಆಗ್ತದೆ ಯಾವ ಭಕ್ತರು ನೀರು ಕುಳ್ಳಾರ್ದೆ ಏನು ಕುಳ್ಳಾರ್ದೆ ಆ ಭಜನೆಯಲ್ಲೇ ಲೀನ ಆಗ್ತದೆ ಅಷ್ಟು ಧಾರ್ಮಿಕವಾಗಿ ಪ್ರಸಿದ್ಧಿ ಪಡೆದಿದೆ ಎಷ್ಟೊತ್ತಿರ್ತಿದ್ರು ಸರ್ ಅಮ್ಮವ್ರು ಇಲ್ಲಿ ಭಕ್ತರು ಒಂದು 10 ನಿಮಿಷ ಅಥವಾ 15 ನಿಮಿಷ ಆಗ್ತಿತ್ತು ಮಾತಂತೂ ಆಡ್ತಿದ್ರು ಮೌನ ದರ್ಶನ ಒಂದು 10 ನಿಮಿಷ ಇದ್ದು ಆ ನಂತರ ಮಂಗಳಾರತಿ ಮಾಡ್ತಿದ್ರು ಮಂಗಳಾರತಿ ಆದ್ಮೇಲೆ ಅವರು ಒಳಗೆ ಹೋಗ್ತಿದ್ರು ಏನು ಮಾತಾಡ್ತಿದ್ರು ಭಕ್ತರಿಗೆ ನೋಡ್ತಿದ್ರು ಅದೇ ಒಂದು ಅವ್ರದ್ದು ದೃಷ್ಟಿ ನಮ್ಮ ಮೇಲೆ ಬೀಳ್ಬೇಕಂತ ಹೇಳಿ ಎಷ್ಟೋ ಜನ ಸಿಂಧನಮಡು ಚಂದ್ರಪ್ಪ ಬಜೆ ಡಾಕ್ಟರ್ ಚಂದ್ರಪ್ಪ ಬಜೆ ಸಿಂಧನಮಡು ಕೋಡ್ಲದೊಳಗ ಇದ್ದು ಅವ್ರು ಕೊಡಲ್ಲ ಅಂದ ನಮ್ಗೊಂದ್ ಮೂರ್ತಿ ಮಾಡಿ ತಯಾರು ಮಾಡಿದಿ ಅದು ನನಗಾಗಿ ಹುಟ್ಟ್ಯಾಳ ಕೊಡುವ ಅಂತ ಅಮ್ಮರು ವಾದ ಮಾಡ್ಯಾರ ಬಹಳ ನಮ್ಗ ಚಂದ್ರಪ್ಪ ಶಿಲ್ಪಿ ಇದ್ರು ಶಿಲ್ಪಿ ಇಲ್ಲ ಹುಟ್ಟ ಶಿಲ್ಪಿ ಇಲ್ರಿ ಅವರು ಅವತ್ತಿಂದು ವೈರಾಗ್ಯ ಅಮ್ಮವ್ರು ಏನ್ ಮಾಡ್ಯಾರ ಅಂತಂದ್ರೆ ಒಟ್ಟು ಕರ್ಸ್ಯಾರ್ರಿ ನನ್ಗೂ ನೌಕರಿ ಬಿಡಿಸ್ತೀನಿ ಅಂದ್ರು ನಿನ್ಗೆ ಎಷ್ಟು ಲಕ್ಷ ಹತ್ತದಪ್ಪ ಖರ್ಚು ಅಷ್ಟು ಕೊಡ್ತೀನಿ ಆ ಹುಡುಗಿ ಕೊಡು ಅಂತಂದ್ರು ಕೊಡಲ್ಲಮ್ಮ ಆಕಿ 7 ವರ್ಷ 8 ವರ್ಷದೊಳಗೆ ನಾ ಇದು ಮಾಡಿದ್ವಿ ಇಲ್ಲ
ಒಟ್ಟು ಬೇಕು ಅಂತಂದ್ರೆ ಆಗಲ್ಲ ಅಂದ, ಹ್ಮ್. ಕೊಡಲ್ಲ ಅಂದ. ಹ್ಮ್ ಕೊಡಲ್ಲ ನೋಡು, ಹ್ಮ್ ಕೊಡ್ಲಿಲ್ಲ ಅಂದ್ರೆ ನಾವೊಂದ್ ಮಾತು ಹೇಳ್ತೀನಿ ಕೇಳಂದ. ಹ್ಮ್ ಫಸ್ಟ್ ಏನೋ ಅಲ್ಲಿ ಹನುಮಾನ್ ದೇವ್ರ ಗುಡಿ ಕಟ್ಟಿವ್ರಿ. ಹ್ಮ್. ನಾ ಕಟ್ಟಿದ್ಮೇಲೆ ದೀಕ್ಷೆ ಕೊಟ್ರ, ಅಲ್ಲಿ ತಂದ್ ಕೊಟ್ಟಿಲ್ಲ. ಹ್ಮ್ ಆಯ್ತು ಏನ್ ಮಾಡ್ಬೇಕಂದ್ರೆ ಏನಿಲ್ಲ, ನೀ ಗಣಪತಿ ಮೂರ್ತಿ ಕೈನಿಂದ ಮಾಡಿ, ಹ್ಮ್ ಕೈನಿಂದ ಹ್ಮ್ ಗಣಪತಿ ಮೂರ್ತಿ ಕೆತ್ತಿ ಹ್ಮ್ ನಿನ್ ಮನ್ಸಿಗೆ ಹಂಗ ಗುಡಿ ಕಟ್ಟಿ ಸಾಯಂತ ತ್ರಿಶೂಲ ಮ್ಯಾಗ ಎತ್ತಿ ಕೆಳಗ ಭೂಮಿ ಗುದ್ದ್ಯಾರಿ ಅಮ್ಮೋರು. ಅಮ್ಮೋರು. ಹಾ 9 ತಾಸು ಜಗಳ ಆಗ್ಯದ್ರಿ ಇಬ್ರಿಗೆ. ಹಾ ಕೊಡಲ್ಲ ಅಂತ ಕೊಡ ಅಂತ ಅವ್ರು ನನಗ. ಇದು ನಾನು ವಾದ ವಿವಾದದೊಳಗೆ ಹ್ಮ್ ಆಕಿ ನನಗಾಗಿ ಹುಟ್ಟ್ಯಾಳ, ನೀ ಹೆಂಗ್ ಕೊಡಲ್ಲ ಅಂತಿ, ನಿನ್ಗೆ ಎಷ್ಟು ಖರ್ಚು ಹತ್ತದ ಅಷ್ಟು ಕೊಡ್ತದ ನಿಮ್ ಸಲಕ. ಇಲ್ಲ ಇಲ್ಲ ಅದು ವೀರ ಬ್ರಹ್ಮಂಗಾರ್ ಸಿದ್ಧ ಇಲಾಖ ಹ್ಮ್ ಆವಾಲೆ ಅಂತ ಮತ್ತೆ ತೆಲುಗುದಾಗ ಹೇಳ. ಹಾ ಆಯ್ತಂದ್ರ ಇನ್ನು ಮನೆಗ್ ಬಂದು ಆರಾಮಿಲ್ದಂಗ ಮಾಡ್ಕೊಂಡ್ ಇಷ್ಟೆಲ್ಲ ವಾದ ಆದ್ಮೇಲೆ ಹೆಂಗ್ ಮಾಡಮವ ಅಂತಂದ. ಹ್ಮ್ ಏನಿಲ್ಲ ಬಹಳಾದ್ರೆ ಇದು ಸ್ಟೋರಿ ಇಲ್ಲಿ. ಹ್ಮ್ ಏನಿಲ್ಲ ಕಲ್ಲು ತರ್ಬೇಕು ಅಂತಂದ. ಹ್ಮ್ ಎಲ್ಲಿ ತರ್ಬೇಕು ಏನಿಲ್ಲ, ಕಲ್ಲು ತಂದ ಮೇಲೆ ಮೂರ್ತಿ ಮಾಡ್ಬೇಕಾಗ್ತದ, ಕಲ್ಲು ಎಲ್ಲಿ ಹುಡುಕ್ಬೇಕು, ಹ್ಮ್ ನಾ ಮಾತು ಕೊಟ್ಟಿನಿ ಅಂತಂದು ಹ್ಮ್ ಯದ್ಲಾಪುರ್ಕ ಪ್ರವಚನಕ್ಕೆ ಹೋಗಿವ್ರಿ. ಅಲ್ಲಿ ದೊಡ್ಡ ದೊಡ್ಡ ಮಹಿಮಾ ಆಗ್ಯಾವ, ಪ್ರವಚನ ಮಾಡಿವಿ ಔತ್ರಮಾಸಿ ಮುಂದೆ. ಹ್ಮ್ ಇಸ್ವಿ ನೋಡ್ರಿ 2000 92 93 95 ಹ್ಮ್ 95ದಾಗ ನೋಡ್ರಿ ಇದು ವಾದ ವಿವಾದ ಆದದ್ದು. ಹ್ಮ್ ಅಮ್ಮೋರ್ಗೆ ಅವ್ರಿಗೆ 94ರಿಂದ ಅವ್ರಿಗೆ ಚಾಲ ಆಯ್ದ. ಹ್ಮ್ ನಾ 1978 ನಾ ಇಲ್ಲಿ ಬಂದಿನಿ. ಹ್ಮ್ ಇಲ್ಲಿ ಬಂದದ್ದು ನಾನು. ಹ್ಮ್ ನನಗ ಅಮ್ಮೋರ್ಗೆ ನೀವು ಮೂಲತಃ ಮುಸ್ಲಿಮರಿದ್ದೀರಿ. ಹ್ಞೂನ್ರಿ. ಹ್ಮ್ ಇದ್ರೆ ಫುಲ್ಲು ಇದು ಇದ್ರೆ ನಾನು ಇದು ಇವ್ರ ಮನೆಗೆ ಈ ಅಂದ್ರ ಇಲ್ಲ ಈ ಅಧ್ಯಾತ್ಮ ಲೋಕಕ್ಕೆ ಹೆಂಗ್ ಬಂದ್ರಿ ಅಂತ. ಅಧ್ಯಾತ್ಮ ಲೋಕಕ್ಕೆ ಅವ್ರಿಂದ ನಾ ಕಲ್ತದ್ದು. ಹ್ಮ್ ಒಟ್ಟು ನಾ ಅದು ಏನು ಸಾಲಿ ಕಲ್ಕೊಂತ ಮಾಡ್ಕೊಂತ ಅವ್ರ ಬಲ್ಲಿ ಅಭ್ಯಾಸ ಮಾಡೋದು, ಟ್ಯೂಷನ್ ಹೋಗೋದು ಹ್ಮ್ ಎಲ್ಲ ಮಾಡ್ಕೊಂತ ಇನ್ನೇನ್ರಿ ಭಗವದ್ಗೀತಾ 9 ವರ್ಷ ಹುಡುಗಿದ್ದಾಗೆ ಕೈಯಾಗ ಕೊಟ್ಟಾರ. ಹ್ಮ್ ಫುಲ್ ಅವ್ರದೇ ವಿದ್ಯಾಭ್ಯಾಸ. ಅಮ್ಮೋರ್ನು ಹೇಳ್ಯಾರಿ ಆಶೀರ್ವಾದ ಮುಂದ ಎಲ್ಲಾ ಅಭ್ಯಾಸ ಮಾಡ್ಸ್ಯಾನ, ಪ್ರವಚನ ಕಲ್ಸ್ಯಾನ, ಚಂದ್ರಪುರ. ಹ್ಮ್ ಭೇಟಿ ತಬಲ ಎಲ್ಲಾ ಬರ್ತಿತ್ತವ, ಸಂಗೀತ. ಯಾರಿಗೆ? ಚಂದ್ರಪುರಿಗೆ. ಕಾಶಿ ವಾರಣಾಸಿ ಒಳಗ ಅವ್ರ ಅಭ್ಯಾಸ ಆಗ್ಯದ. ಚಂದ್ರಪುರಿಗೆ. ವಿದ್ಯೆ ಕಲ್ತಿದ್ರು. ಅದೇ ಚಂದ್ರಪುರಿಗೆ. 7 ವಿದ್ಯೆ ಕಲ್ತವ್ರವ್ರು, ಹ್ಮ್ ಸಾಮಾನ್ಯರಲ್ಲ. ಅಂದ್ರೆ ಕಡೆಗೆ ಅಭ್ಯಾಸ ಎಲ್ಲಾ ಮಾಡಿವಿ. ಎಲ್ಲ ಯದ್ಲಾಪುರಕ್ ಹೋಗಿವ್ರಿ, ಚಿಂತನಳಿ ಗವಿ ಹ್ಮ್ ಅವ್ರ ಮಾತು ಕೊಟ್ಟಾರಿ ಯದ್ಲಾಪುರದವ್ರು, ನಾವ್ ಕಲ್ಲು ತರ್ತೀವಿ ಅಂತ. ಹ್ಮ್ ಆಯ್ತಂತ ಹ್ಮ್ 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 ಆಯ್ತು. 97 ಹ್ಮ್ ಭೂಕಂಪ ಆಯ್ತು ನೋಡ್ರಿ. ಹ್ಮ್ 97 ಭೂಕಂಪ. ಹ್ಮ್ ಹೌದು 97 97 96ದಾಗ ಅಮ್ಮೋರು ನನ್ಗ ದೀಕ್ಷೆ ಕೊಟ್ರು. ಅಲ್ಲ ಅಮ್ಮೋರು ದೀಕ್ಷಾ ಯಾವಾಗ ಕೊಟ್ಟಾರ ಅಂತ ಹೇಳ್ತೀನಿ. ಆಯ್ತು 96 ಅಮ್ಮೋರು ನಾನು ಕರ್ಸ್ಯಾರಿ. ಏನಮ್ಮ ಅಂದ್ರೆ ಇಲ್ಲ ಗಣಪತಿ ಮೂರ್ತಿ ತಂದು ಕೂಡಿಸ್ಬೇಕು. ಎಲ್ಲಿ ಅಂದ್ರೆ ಅಲ್ಲಿ ಕೆಳಗ್ ಕೂಡಿಸ್ಬೇಕ. ಯಾಕ್ರಿ ಅಂದ್ರ ಇಲ್ಲ ಗಣಪತಿ ಕೂಡ್ಸೇಬೇಕು. ಆ ಗಣಪತಿ ಕೂಡ್ಸಿದ್ಮ್ಯಾಲ 12 ದಿವ್ಸಕ್ಕ ವಿಸರ್ಜನೆ ಯಾನಗುಂದಿ ಊರಾಗ ನಡು ಊರಾಗ ಹೋಗಿ ನಡು ಊರಾಗ ಬಾಯಾಗ ಹಾಕಿ ಬರ್ಬೇಕು. ಹೊಡ್ಸ್ಕೋಬೇಕು, ಬೇಯ್ದ್ರ ಬೇಯಿಸ್ಕೋಬೇಕು, ಹಾಕೇ ಬರ್ಬೇಕು ಅಲ್ಲಿ ಅಂದಾರ ಅಮ್ಮವ್ರು. ಅಲ್ಲಿಂದ ನಾ ಆ ಕಡೆ ಎಲ್ಲ ಬೀದರ ಕಡೆ ಎಲ್ಲ ಪ್ರವಚನ ಮಾಡ್ತಿದ್ದೆ. ಒಂದ್ ಹುಡುಗ ಹಿಂದ ಬಂದ, ವಿಠಲ್ಪುರ್ ಹುಡುಗ. 12 ರೂಪಾಯಿಗೆ 2 ರೀ, 6 ರೂಪಾಯಿ 2 ಮೂರ್ತಿ ತಗೊಂಡೆ ಇಲ್ಲಿ ಗುರ್ಮಿಟ್ಕಲ್ಲ ತಂದು ಇಲ್ಲೇ ರೀ. ಇಲ್ಲಿ ಟೀನ್ ಸೆಟ್ ಹಾಕಿವಿ, ಒಂದು ಕಲ್ಲಿನ ಮೇಲೆ ಕೂಡ್ಸಿವಿ ಮೂರ್ತಿ. ಅವನಿಗೆ ಕಾಯಪ್ಪ ಅನ್ನೋದು ನಾವು ಹೋಗೋದ ಹುಳುಗೊಳ್ಕೊ ಡ್ಯೂಟಿಗೆ. 96ದಾಗ ಇದು ನಡೀತ್ರಿ. ನಡೆದ ಮೇಲೆ 12 ದಿವ್ಸಕ್ಕೆ ಹಾಕ್ಲಾಕ್ ಹೋಗಿವ್ರಿ. ಯಾರು ಇಲ್ಲ, 4 ಹುಡುಗರು ನಾವು. ಇನ್ನ ಹೊಡ್ಸ್ಕೋಬೇಕು, ಬೇಯ್ದ್ರ ಬೇಯಿಸ್ಕೋಬೇಕು ಅಂದಾರ. ಏನ್ಯಾಕ ಆಗ್ಲಾಕಂತ ಹೋಗಿವಿ, ನಡು ಬಾಯಾಗ ಹಾಕಿ ವಿಸರ್ಜನೆ ಮಾಡಿ ಬಂದಿವಿ. ಅವತ್ತೇ ಶಾಂತಿ ಬಾಬಾ ಅವ್ರ ಪ್ರೆಸಿಡೆಂಟ್ ಇದ್ರು. ಶಾಂತಿ ಬಾಬಾ ಮೊದಲು ಬಾಬುರಾವ್ ಅಂತಿದ್ರು. ಅವ್ರು ಬಂದಾರ, ನಮ್ ರೂಮಿನಾಗ ಮಲ್ಕೊಂಡ್ರ, ಹಾಕಿ ಬಂದಿವಿ. ಅಮ್ಮವ್ರು ಬಂದಿಲ್ಲ. ಬರ್ಲಾರ್ದ ಫಸ್ಟ್ ಏನಂದಾರ ಅಂದ್ರ ಅಮ್ಮವ್ರು 96ದಾಗೆ ಅವಾಗ ಮಾತಾಡ್ತಿದ್ರು. ಅಮ್ಮವ್ರ ಕಾಲಜ್ಞಾನ ಹೇಳ್ತಿದ್ರು ಹುಟ್ಟಹಬ್ಬಕ್ಕ. ಏನಂದ್ರೆ ಅಮ್ಮ ಕಾಲಜ್ಞಾನ ಈ ವರ್ಷ ಹೆಂಗಾದಂತ SP ಪಾಟೀಲ್ ಗಳಂಗಳಪ್ಪ ಗೌಡ್ರು ಕೇಳಿದ್ರೆ, ಕರ್ಮಕಾಂಡ ಅಂತೋನಿ ಭೂಮಿನೇ ನಡುತ್ತದೆ ನಾಯನ ಅಂತ ಅಂದ್ರ ಅಮ್ಮವ್ರು. ನಾನ್ ಎದ್ರೆ ಯಾವ್ದದ್ದು ಹೇಳಾತಿ ಅಂದಾರ. ಅಂದ್ರೆ ಭೂಮಿನೇ ನಡುತ್ತದೆ ಅಂತ ಅಂತಾರಲ್ ಮಗಳೇ, ಹೆಂಗ ಅಂತ ಅವ್ರು ನನ್ ಅಪ್ಪ ಕರ್ಮ ಹೆಚ್ಚಾಗಿ ಭೂಮಿನೇ ಬಾಯಿ ಬೀಸ್ತದಂತ. ಮಲ್ಲ ಶಪ್ಪು ಮಲ್ಲ ಕನ್ನಡದೊಳಗೆ ಹೇಳು, ತೆಲುಗುದೊಳಗೆ ತೆಲುಗುದವ್ರ ತಿಳಿತದ ಈ ಹೇಳು ಅಂತ. ಮತ್ತೊಂದ್ಸ ಮಲ್ಲ ಶಪ್ಪ ಅಂದ್ರು, ಭೂಮಿನೇ ಬಾಯಿ ಬೀಸ್ತದಂತಪ್ಪ.
ಭೂಕಂಪ ಅಂಬದ್ ನಮ್ಗೆ ಗೊತ್ತಿಲ್ಲ. ಹೌದ್ರಿ ಹೌದು. ಇಷ್ಟ ಅಂದಿ ಅಂದ್ರೆ ಹಿಡಿತಾ ಹೇಳಿದೆ ಅಂತ ಆಯ್ತು. ಅದು ಹೇಳ್ಯವ್ರ ಕರೆಕ್ಟ್ ಇದು ಗಣಪತಿದ ಹಾಕಿ ಬಂದಿವಿ. ನೈಟ್ ರೂಮಿನಾಗ ಮಲ್ಕೊಂಡಿವಿ. ಇನ್ನ ಇದು ಗೋಡಿ ಇದು ಕುಂತು ಅತ್ತ ಮಲ್ಗ್ಯಾನ ಬಾಬ್ರಾವ್ ಮಹಾರಾಜ್ ಮಲ್ಕೊಂಡಾನ ಹೊತ್ಕೊಂಡು ಬಂದು ಹೊರಗ ನಾವ್ ಒಳಗಿನ ರೂಮಿನಾಗ ಇದ್ದೀವಿ. ಇರೋದು ಹಿಂಗ 3 ಕೆರೆ ಅವಾಗ ಸ್ನಾನ ಅಲ್ಲೂ ಉದ್ಲಾತಿ ಹಿಂಗ ಹೋಗ್ತೀನಿ ಗೋಡಿನೇ ಆಗ್ಲಾಡ್ದಂಗ ಆಗ್ತ ಭೂಮಿನ ನಡಗಿದಂಗ. ಅದು ಹುಣಚಿ ಗಿಡ ಇತ್ರಿ ಅಲ್ಲಿ ಸಿದ್ದೇಶ್ವರ ಗುಡಿ ಮೇಲೆ ಅವಾಗ ಹುಣಚಿ ಗಿಡ ಇತ್ತು. ಅಲ್ಲಿ ರೂಮಿನಾಗ ಅಲ್ಲಿ 2-3 ಹೆಣ್ಮಕ್ಳು ಎಷ್ಟೇ ಇರ್ತಿದ್ವು. ಅಪ್ಪ ಯಾರೋ ನಮ್ಮ ಅಮ್ಮಗ್ ಮೊನ್ನೆ ಆಂಧ್ರದವ್ರು ಬಂದಿ ಸ್ಫೋಟ ಆಲತ್ತಿದ ಏನು ಯಾಕೋ ನಡ್ಗ್ಲಾಗ್ತದಪ್ಪ ನಾವ್ ಗೋಡಿ ಹಿಡ್ಕೊಳಕ್ ಗೋಡಿ ಅಪ್ಪ ಬಾಬ್ರಪ್ಪರ ಏನ್ ಮಗಳೇ ಇಲ್ಲಪ್ಪ ಹೊರಗೆ ಹೋಗಮ್ಮ. ಹಂಗೆ ಕೈ ಅಡ್ಡ ತೊಳ್ಕೊಂಡು ಹೊರಗಡೆ ಬಂದು ಹುಣಸಿ ಗಿಡದ ಕೆಳಗ ನಿಂತು ಹುಣಸಿ ಗಿಡ ಇತ್ರಿ ಸಿದ್ದೇಶ್ವರ ಗುಡಿ ಇದ್ದಲ್ಲಿ ಗಿಡ ಇತ್ತು. ಓಂ ನಮಃ ಶಿವ ಚಾಲು ಮಾಡೇನ್ರಿ ಸ್ತೋತ್ರ. ಎಲ್ಲರೂ ಅಂದಿವಿ ಗಡ್ 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 ಅಂತಂದು ಒಳ್ಳೆ 20 ನಿಮಿಷ ಅರ್ಧ ತಾಸಿನಾಗ ಅದು ಗಡಗ್ಗನೆ ನಿಂತಿತ್ರಿ. ನಿಂತ ಮೇಲೆ ಮತ್ತ ರೂಮಿನಾಗ ಹೋಗ್ಲಾಕ ಅಂಜಿಕೊಂಡ್ರೆ ಅವಾಗ ಬಾಲ್ಕಿ ಬಸ್ ಹೇಳಿದ್ದೀವ್ರಿ ತಿಳ್ಮಣಕ್. ನಾ 78-79 ಪ್ರವಚನ ಚಾಲು ಆಗಿದ್ರಿ ಬೀದರ್ ಕಡೆ ಆ ಕಡೆ ಜನ. ಅಲ್ಲಿಂದ ಅದೊಂದು ಕರೆಕ್ಟ್ ಆಯ್ತ್ರಿ. ಆದ್ಮೇಲೆ ನಾ ಬಾಲ್ಕಿ ಬಸ್ ಮತ್ತೆ ಗುರುಪಲಿ ಬಲಿ ಹೋಗೋದು ಶಾಂತಿ ಬಾಬಾ ಹೋದ್ರು. ನೀವು ದೀಕ್ಷೆ ಯಾವಾಗ ತಗೊಂಡ್ರಿ? ದೀಕ್ಷೆ ನೋಡ್ರಿ 16 ವರ್ಷ 14 ವರ್ಷ ತನ ನಾನು ದೀಕ್ಷೆ ಕೊಡ್ಲಿಲ್ಲ ಅಮ್ಮ. ಪರೀಕ್ಷೆ ಮಾಡಿ ತನ ಕೊಟ್ಟಿಲ್ಲ. 14 ವರ್ಷ ತನ ನಾ ಬಂದು 14 ವರ್ಷ ತನ ಕೊಟ್ಟಿಲ್ಲ ಅಮ್ಮ. 92ನೇ ಇಸ್ವಿ ಯಾವ್ಯಾವ ರೀತಿ ಪರೀಕ್ಷೆ ಆಗಿತ್ತು ನಿಮ್ಮ ಮೇಲೆ? ನನಗೆ ಬಹಳ ಪರೀಕ್ಷೆ ಮಾಡಿ ಯಾವ್ಯಾವ ರೀತಿ ಅಮ್ಮವ್ರು. ಅದು ಹೇಳಿದ್ರೆ ಒಂದ್ ದಿನಾನು ಸಾಲಲ್ರಿ. ಹೇಳ್ರಿ. ಬಹಳ ಪರೀಕ್ಷೆ ಮಾಡ್ಯಾರ. ಅದ್ರಾಗ ಒಂದೆರಡು ಬಹಳ ಮೇಜರ್ ಇದ್ವಿ. ಇದೇ ಹೇಳ್ತೀನಿ ಫಸ್ಟ್. ಹೇಳಿದ್ಮೇಲೆ ಅಲ್ಲಿಂದ ಇನ್ನೇನ್ ಮಾಡ್ಬೇಕು, ನಾ ಹೋಗ್ತೀವಿ ಡ್ಯೂಟಿಗಪ್ಪ ನೀವು ಹೋಗ್ರಿ. ಅಮ್ಮವ್ರ ದರ್ಶನ ಮುಂಜಾನೆ ತಗೊಳಕ ಕರೆಕ್ಟ್ ಅಮ್ಮವ್ರು 7 ಗಂಟೆ ತನ ಅದು ಭೂಕಂಪದ್ದು ನಡೆದದ್ರಿ. ಅದು ಅವಾಗೆ ಆಗ್ಯದ. ಮತ್ತೊಂದ್ಸಲ ಸ್ವಲ್ಪ ಝಲಕಾಯ ನಾ ಹೋಗಿನಿ ಇದಕ್ಕ ಓಡ್ಲಕ್ ಹೋಗಿನಿ. ಬಂದ್ಯಾವ ಬಂದಿ ಹೆಂಗ್ ಬಂದಿ ಹಿಂಗಾಯ್ತು. ನಾ ಸಾಲಿಗೆ ಹೋಗ್ತೀನಿ. ಸಾಲಿಗೆ ಹೋಗಿನ ಹೋದ್ಮೇಲೆ ಮತ್ತೆ ಬಂದಿನಿ. ಅಮ್ಮವ್ರು ಬಂದು ಕೇಳ್ಯಾರ ಎಲ್ಲರು ಸ್ವಲ್ಪ ಮಂದಿ ಅಲ್ಲ. ಏಮೇಮ ಅಂದರು ಅಂತ. ಹಿಂಗಾಯ್ತು. ಗಣಪತಿ ಹಾಕಿ ಬಂದಳಮ್ಮ ಅವ್ರೇ ಹೇಳ್ಯಾರ. ಹಾಕಿ ಬಂದಾಳ ಶಾಂತಿ ಬಾಬಾ. ಅಮ್ಮ ನಾನ್ ರೂಮಿನಾಗ ಮಕ್ಕೊಂಡಿದ್ದೀನಿ. ಹಿಂಗ ನಡುಗದು ಸ್ನಾನಕ್ಕೆ ಎದ್ದಾಳ ಎಬ್ಸಿ ಅಂಜಿ ನಾವು ಉಣಿಸಿ ಗಿಡದ್ವಿ. ಓಂ ನಮಃ ಶಿವ ಅಂತಂದು ಸ್ತೋತ್ರ ಮಾಡ್ಯಾಳ. ಎಲ್ಲರಿಗೂ ಮಾಡ್ಸ್ಯಾಳ. ಅಂದಾರಮ್ಮವ್ರು. ಕೆಲ್ಸ ಒಂದಾಯ್ತು. ಇದು ಒಂದೇ ಅಲ್ಲ ಬಹಳ ಕೆಲ್ಸ ಮಾಡಿಸ್ಕೊಂಡಾರ ನಮ್ಮಿಂದ. ಅಲ್ಲಿಂದ ಮುಖ್ಯವಾದದ್ದು ಇದ್ರದ್ದು ಹೇಳ್ತೀನಿ. ಇದು ಆಯ್ತಾ. ಇದಾಗದು ಇನ್ನ ಹೋಗಳ ಡ್ಯೂಟಿಗೆ ಯಾಕಿಲ್ಲ ಅಂದ್ರೆ ಇಲ್ಲ ಹೋಗಳ ಮತ್ತ ಡ್ಯೂಟಿ ಮಾಡಿ ಬಂದೇರಿ. ಮತ್ತ 1-2 ವಾರ ತಿರುಗಿ ಬಂದೇರಿ. ಬಂದ್ಮೇಲೆ ಟೋಟಲ್ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿರ್ಲ? ನಾನು 78 ನೋಡ್ರಿ ಇಲ್ಲೇ ಇದ್ರಿ. ಡ್ಯೂಟಿ ಮಾಡುದು ಪ್ರವಚನ ಎಲ್ಲಿ ಕಳ್ಸಿದಲ್ಲಿ ಹೋಗೋದು ಬರೋದು ಹೊಡೆಸ್ಕೊಬೇಕು ಬೈದ್ರು. ಇದೇ ಬಹಳ ಆಗ್ಯಾವ. ಇಲ್ಲಿ ಏನಾಗ್ಯದ ಈ ದರ್ಗಾದ ಬಲ್ಲಿ ಹನುಮಾನ್ ದೇವ್ರ ಗುಡಿ. ನಾವ್ ಅಮ್ಮ ಇದು ಗಣಪತಿ ಗುಡಿ ಕಟ್ಲಾರ್ದ ಮೊದಲೇ ಕೇಳಿ ಅಮ್ಮ ನಾವ್ ಒಂದು ಗುಡಿ ಕಟ್ಬೇಕಂತ ಮಾಡ್ಯಾರ ಡಾಕ್ಟರ್ ಸಾಹೇಬ್ರು. ಹನುಮಾನ್ ದೇವ್ರ ಗುಡಿ ಕಟ್ತಾರಂತ. ಹಂಗ ಹನುಮಾನ್ ದೇವ್ರ ಗುಡಿ ಕಟ್ಬೇಕ. ನಾ ಎಲ್ಲಿ ಹೇಳ್ತೀನಿ ಅಲ್ಲೇ ಕಟ್ಬೇಕು. ಅವಾಗ ನಿಂದು ಗೊತ್ತಾಗ್ತದ. ಇದು ಪರೀಕ್ಷೆ ಬಂತು ನೋಡಿ. ಮುಖ್ಯವಾದ ಪರೀಕ್ಷೆ ಹೇಳ್ತೀನ್ರಿ. ನನ್ನ ಆದ ಘಟನಾ ಅಂದ್ರೆ ಅವಾಗ ಯಾದವರಾವ್ ಅಂತಿತ್ತ. ಇವೆಲ್ಲ ಏನು ಇದ್ದಿದ್ದಿಲ್ಲ. ಯಾದವರಾವ್ ಇರೋದು ಯಾದವರಾವ್ ಕರ್ಸಿದ್ರು ಅಮ್ಮವ್ರು. ಕರ್ಸಿ ನೋಡು ಇವ್ರು ಹನುಮಾನ್ ದೇವ್ರ ಗುಡಿ ಕಟ್ತಾರ. ನಾವೊಂದ್ ಕೆಲಸ ಹೇಳ್ತೀನಿ ಅಕ್ಕಿ ಮಾಡ್ಬೇಕು ನೀನು ಮಾಡ್ಬೇಕು ಅಂದ್ರು. ಯಾವ್ದಾರ ಆನ ಇನ್ನ ಇರ್ಲಿ ಆಯ್ತಂದ್ರೆ ಏನಿಲ್ಲ ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ಕಟ್ಬೇಕು ನೀ ಹೋಗಿ ಮತ್ತ ಬಾ ಅಂದ್ರು. ಮತ್ತ ಹೋದೆ. ಮತ್ತೆ 2 ವಾರ ಬಿಟ್ಟು ಬಂದ್ಮೇಲೆ ಅಮ್ಮವ್ರು ಏನ್ ಮಾಡ್ಯಾರ ಒಂದ್ ವಸ್ತು ಒಯ್ದು ಹನುಮಾನ್ ದೇವ್ರ ಗುಡಿ ಆಗಲ್ಲ ಆ ವಸ್ತುನ ಅಕ್ಷತ ಅರಿಶಿಣ ಮತ್ತ ನಮಗ್ ಬೇಕಾದ ಅವೆಲ್ಲ ಹಿಂಗ ತಂದು ಹಿಂಗಿಟ್ಟು ಮ್ಯಾಲ ಕಲ್ಲು ಮುಚ್ಚಾರ. ಮುಚ್ಚಿದ್ಮೇಲೆ ನನಗೇನಂದ್ರು ನೀ ಬಂದೆ ಬಿಸಿಲಾಗ ಹೋಗಿ ಇಟ್ಟು ಬಂದಾರ ಯಾರಿಗ್ ಗೊತ್ತಿಲ್ಲ. ಮಧ್ಯಾಹ್ನದಾಗ ಇಟ್ಟು ಬಂದಾರ. ಅದು ಎಷ್ಟು ದಿನ ಆಗಿದೇನು ನಾನ್ ನೋಡಿಲ್ಲ. ಈಗ ನೀವು ಹನುಮಾನ್ ದೇವ್ರ ಗುಡಿ ಕಟ್ತೀವಿ ನೀನು ಗಟ್ಟಿ ಭಕ್ತಳು ಆಗ್ಬೇಕಾದ್ರೆ
ಅಮ್ಮವ್ರೊಂದು ವಸ್ತು ಇಟ್ಟು ಬಂದಾರ, ಅದು ವಸ್ತು ನೀ ತಂದಿ ಅಂದ್ರೆ ನೀ ಗುಡಿ ಕಟ್ತಿ. ಯಾರು ಹೇಳಿದ್ರು? ಅಮ್ಮವ್ರು ಅಂದ್ರು. ಆಯ್ತಮ್ಮ, ಯಾವಾಗ ತರ್ಬೇಕಂದ್ರೆ ಈಗ ಹೋಗೇಬೇಕಂದ್ರು. ಕಾಲ್ ಸುಡ್ತಾವ ಹಂಗೆ. ಬೇಸಿಗೆ ದಿನ ಇತ್ತು, ಅದು ತಾರೀಖದು ಎಲ್ಲಿಂದ ಮಂಜಿ ದರ್ಶನ ಆಗದೆ ಬಹಳ ಇದು. ಅಂದ್ರೆ ಸೀದಾನ ಹಿಂಗ್ ಬರ್ಲಾತೀನ್ರಿ, ಹಿಂಗ್ ಹೊಂಟಿನಿ, ಹಿಂದ ಬಂದಂಗೆ ಆಗ್ತಿತ್ರಿ ತೋರ್ಸ್ಲ. ಅಮ್ಮವ್ರು ಅವ್ರು ಇಲ್ಲ, ಅವ್ರು ಬಂದಂಗ ಆಗ್ತಿತ್ತು. ಇಲ್ಲ ಹಿಂದ ಈಗ ಮುಂದ್ ನಡಿ ಅಂತಾರ, ಆ ಟೈಪ್ ನನ್ಗ ರೋಮಾಂಚನ ಇವೆಲ್ಲ ಆಗ್ತಿತ್ತು. ಹಾಗಾದ ಸೀದಾ ಹೋಗಿ ಸೀದಾ ಅಲ್ಲಿಗೆ ಹೋಗೋದು ಕಲಿತೈತಿ. ಹಂಗೆ ಹಿಂಗ ಹುಡ್ಯಾಗ ಹಿಂಗ್ ಇಟ್ಕೊಂಡೇರಿ, ಹಿಂಗ್ ಮುಚ್ಕೊಂಡು ಹೊಡ್ಕೊಂತ ಬಂದೆ. ಅಮ್ಮವ್ರು ಕುಂತಿದ್ರು ಒಳಗ್ ಬ್ರಹ್ಮದಾರ ಎಲ್ಲ ಏನೂ ಇದ್ದಿದ್ದಿಲ್ಲ. ಏನು ಅಮ್ಮ ತಾವ್ ಹೇಳಿತ್ತು. ಹಾ, ಮತ್ತ ಅದು ಎಲ್ಲಿತ್ತು ಅಲ್ಲಿ ಇಟ್ಟು ಬಂದ್, ಮತ್ತ ಹೌದು ಹೆಂಗಿತ್ತು ಹಂಗಿಟ್ಟು ಬಂದ್, ಮತ್ತ ಹಂಗಿಟ್ಟು ಮುಚ್ಚಿ ಬಂದ್. ಆಯ್ತು, ನೀ ಗಣಪತಿ ಇದು ಹನುಮಾನ್ ದೇವ್ರ ಗುಡಿ ನೀ ಕಟ್ತಿ, ನೀ ಭಕ್ತಳಾಗ್ತಿ. ಒಂದು ದಿವ್ಸ ನಾನು ದೀಕ್ಷೆ ಕೊಡ್ರಿ ಅಂತ ನಾ ಕೇಳೇ ಇಲ್ಲ. ಅಮ್ಮ ಹನುಮಾನ್ ದೇವ್ರ ಗುಡಿ ಕಟ್ಟದ್ರಿ ಹೇಳ್ತೀನಿ, ಕೇಳಿಲ್ಲ. ಎಲ್ಲಾರಂದ್ರು ಈಗ ನಾ ದೀಕ್ಷೆ ಭಿಕ್ಷೆ ಬೇಡಾಗ ಬಂದಿಲ್ಲ, ಬರೇ ನನ್ಗ ಅಮ್ಮ ಬೇಕು, ಅಮ್ಮನ ದರ್ಶನನೇ ನನ್ಗ ಇಲ್ಲ. ಅವ್ರು ಹೆಂಗನ ಇಡಲಾಕ, ಅವ್ರ ಪುತ್ರಿಯಾಗಿರ್ತೀನಿ ಅಂತ ಅಂದಿ. ಅಂದ್ಮೇಲೆ ಆಯ್ತು ಅಂದು ಅಲ್ಲಿಂದ ಹೋಗ್ನಿ ಅಂದ್ರು. ನಾಳೆಗೆ ಮತ್ತ ಬಾ ಅಂತ. ಅಲ್ಲಮ್ಮ ನಂಗೆ ಮತ್ತೆ ಬರ್ಲಕ್ ಟೈಮ್ ಇಲ್ಲ. ಹಂಗ ಇಲ್ಲ, ಒಂದು ಕೆಲಸ ಅದ, ನೀವ್ ಹೋಗಿ ಬಾ ಅಂತಂದು ಎಲ್ಲಿವರೆಗೆ ಟೈಮ್ ಕೊಟ್ರೆ 41 ದಿವ್ಸ ಕೊಟ್ರು ಟೈಮ್. ನಾನು ಎಣಸ್ಕೊಂತಿದ್ದಿ ಕರೆಕ್ಟ್ 40 ದಿನಕ್ಕೆ ಮತ್ತೆ ಬಂದಿನಿ. ಬರೋದು ಯಾವ್ದವ್ರಗ ಕರ್ಸ್ಯಾರ ನಮ್ಗೆ ಗೊತ್ತೇ ಇಲ್ಲ. ಅವಾಗೇನ್ ಫೋನ ಏನು ಅಂತ ಬಂದ. ನಾಳೆ ಬೆಳಗಾದ್ರೆ ಬ್ರಹ್ಮಿ ಮುಹೂರ್ತಕ್ಕೆ ಹೋಗಿ ಬುನಾದಿ ಪೂಜೆ ಮಾಡ್ಬೇಕಪ್ಪ ನೀವೆಲ್ಲ. ಹನುಮಾನ್ ದೇವ್ರ ಗುಡಿ ಕಟ್ತಾರ. ಚಂದ್ರಪ್ಪ ಡಾಕ್ಟರು ಪಾಪ ಹೊಸ ಟ್ರ್ಯಾಕ್ಟರ್ ತಂದಾನ, ಮತ್ತ ಕಟ್ತಾರಂತ ಅಮ್ಮವ್ರ ಬಲ್ಲಿ. ನೋಡು ಅವ್ರ ಬಲ್ಲಿ ಎಂತ ಭಕ್ತಿ ಅದ. ಈ ಹುಡುಗಿ ಬರ್ತಾಳ, ಕರ್ಕೊಂಡ್ ಹೋಗ್ರಿ, ಬ್ರಹ್ಮಿ ಮುಹೂರ್ತ ಪೂಜಾ ಮಾಡ್ರಿ, ಬುನಾದಿ ಪೂಜಾ ಅಂದಾರ. ಮುಂದ್ರಗಳಿಗೆ ಅಲ್ಲಿ 1-2-3 ಇಲ್ಲಿ ಇದ್ದಿದ್ದಾರೆ. ಅವ್ರೆಲ್ಲ ಮೊದಲೇ ಗೊತ್ತಾಗ್ಯದ. ಅಲ್ಲಿ ಸಿದ್ದಿ ಇಟ್ಕಾಲ್ ಸಿದ್ದಿ ಇಟ್ಕಾಲ್ದವ್ರು ಇಬ್ರು ಇಲ್ಲಿಯವ್ರ ಮುಲ ಅವರೆಲ್ಲ ಬಂದು ಕುಂತಿದ್ದಾರೆ ದರ್ಗದ ಮೇಲೆ. ನಾವು ಬಂದಿವಿ, ಗುದ್ದಲಿ ಸಲ್ಕಿ ಎಲ್ಲಾ ಹಿಂಗ ಪೂಜಾ ಮಾಡ್ಬೇಕು ಅನ್ನಟಿ ಮ್ಯಾಲಿಂದ ನೋಡ್ಕೊಂತ ಬಂದ್ರಿ. ಇವ್ರು ಮುಲನೂರು ಇಲ್ಲಿ ಅವರು ಒಂದು 4-5 ಮಂದಿ ಯಾವ್ದವ್ರು ಇಂದ ಸತ್ಯಪ್ಪ, ಈತ ಇಟ್ಕಾಲ್ ಸತ್ಯಪ್ಪ ಅವ್ರು ಬಂದು, ये हमारे मजहब में पैदा होके तुम हनुमान का मंदिर बनते हैं, क्या समझे, ये जगह हमारी है, ये फर्सी हमारा है, क्या बोलते बोलो. ये दिन पेला पाव रक्तम लेद्रा अंजनेय हनुमान गुडी ಕಟ್ತದೆ ಅಂತ ಹೇಳ, ఇది ದರ್ಗಾ ಕಡ ಮಾದಿ ಉಂಡದಿ ಅಂತ. ಅವ್ರ ರಕ್ತ ಇಲ್ಲೋ, ಅಮ್ಮೋರೇ ಅನ್ಸಾರಿ ನಾ ಅಂದೆ. ಅವ್ರ ರಕ್ತ ಅಲ್ಲ, ಇಡೀ ರಕ್ತನೇ ಅಮ್ಮರ್ಪಣ. ನಾನು ಏನು ಗುಡಿನೂ ಕಟ್ತೀನಿ, ಮ್ಯಾಲಿನ ರಥ ತೇರಾದಲ್ಲ ಕೆಳಗ್ ತರ್ತೀನಿ ಅಂತ ಅಂದೆ. ಅವ್ರೇ ಅನ್ಸ್ಯಾರ, ನಾ ಅಂದಿಲ್ಲ. ನನ್ ಬಲ್ಲಿ ಏನಾದ ಅಂದನ ಸಿದ್ದಿಕ್ ಬಂದು ಹಿಂಗ ಹಂಗ ಹಿಡ್ದು ಇದು ಮಾಡ್ಲಾತಿದ, ಹಿಂಗ ಗುಂಜಾಡ್ಲಾತಿರ. ನೈ ಮಾರ್ನ ಶೀನಾನೆ ಅಮ್ಮ ಹಾಕು ಯಾಕೆ ಬೋಲ್ತೆ ಅಂತಂದು, ಮತ್ತ ನೀವು ಎಲ್ಲ ಬರ್ರಿ ಅಂತ. ಇವ್ ಪರ್ಸಿ ನಿಮ್ ಇದ್ರ ನೀವ್ ತೆಕ್ಕೋರಿ, ಗುಡಿ ಮಾತ್ರ ಕಟ್ಟೋದು ಗಟ್ಟಿ ಕಟ್ತೀನಿ ನೋಡಮ್ಮ. ಕಟ್ಟೆ ತೀರ್ತೀನಿ, ಮ್ಯಾಲಿನ ಇದು ತೇರ್ನು ತರ್ತೀವಿ, ನೋಡಿ ಏನೇನ್ ಮಾಡ್ತೀವಿ ನೋಡ್, ನಿಮ್ದನ ಆಗ್ಲಿ ನಮ್ದನ ಆಗ್ಲಿ ಅಂತ ಅಂದ್ರಿ. ಅವಾಗಿನವ್ರು ಅವ್ರ ಇಲ್ರಿ, ಸ್ವಲ್ಪ ದಿವ್ಸ ಸತ್ತಾನ ವಾದ ಮಾಡಿದ. ಸತ್ತಾನ. ಅವ ಸಿದ್ದಿಕ್ ಏನ್ ಮಾಡ್ಯಾನ, ಮಳಿಕೇಡು ನದಿ ಬಲ್ಲಿ ಗಾಡಿ ಮೇಲೆ ಹೋಗೋ ಅಲ್ಲೇ ಆಕ್ಸಿಡೆಂಟ್ ಆಗಿ ಸತ್ತಾನ. ಅವನು ಸತ್ತಾನ. ಸತ್ತ ಮೇಲೆ ಇನ್ನ ನಾವು ಅಮ್ಮವ್ರು 7 ದಿವ್ಸ ತಿರ್ಗ್ಯಾರಿ. ಅವ್ರು ಆಂಧ್ರದವ್ರು ಬಂದು ಕಟ್ಟ್ಯಾರಿ. ಇಷ್ಟು ಮ್ಯಾಲ ಹಿಂಗ ಛತ್ ಬೀಳ್ತದಲ್ಲ, ಅವ ಅಲ್ಲಿ ತಾನ ಆಗ್ಯಾರ ಕಟ್ಟೋದು. ಅವನಿಂದ ಅಷ್ಟೇ ಆಗ್ಯಾರ. ಗಾಡಿ ಅವ್ರು ಕಾರ್ನಾಗ ಇದೆಲ್ಲ ಕುಂತೀವಿ. ಮಲ್ಲಬಾದಿಗೆ 2 ಸಲ ಅವ್ರು ನನ್ಗೆ ಕರ್ಕೊಂಡ್ ಹೋಗ್ಯಾರ. ಒಮ್ಮೆ ಶಿವಾಯ ಸ್ವಾಮಿ ಬಂದಾಗ ಹೋಗ್ಯಾರ, ಫಸ್ಟ್ ನಾವ್ ಹೋಗಿವಿ. ಮಲ್ಲಬಾದಿಗೆ ಹೋದ್ಮೇಲೆ ಅವ್ರು ನಮ್ಮೂರು ಅಲ್ಲಿ ನರಸಿಂಹ ಗುಡಿ ಕಂಡಾಗ ಇನ್ನೊಂದ್ಸಲ ಒಂಥರ ರೂಪ, ಮತ್ತೊಂದ್ಸಲ ಒಂದು ಪರಮಾತ್ಮ ಕಂಡಾಗ. ನೀವು ನೋಡಿರಿ ಆ ರೀತಿ? ಆ ರೀತಿ ಕಾಣ್ತಿ ಎಲ್ಲಾರ್ಗಿ ಕಂಡದ್ರಿ. ಮ್ಯಾಲ ಕುಂತು ಮಾತಾಡೋದು. ನಾವು ಫಸ್ಟ್ ಬಂದಾಗೆ ಮಧ್ಯರಾತ್ರಿಗೆ ದರ್ಶನ ಆಗಿದ್ ನಾನು ಒಬ್ಬಾಕಿ.
ಫುಲ್ ಅವ್ರ ಮೌನ ರೀ. ನನ್ಗ ಅಮ್ಮೋರ್ ಅಂಬದ್ ಗೊತ್ತಿಲ್ಲ. ಅಮ್ಮವ್ರು ಮಾತಾಡ್ತಿದ್ದಿಲ್ಲ ಇಲ್ಲ ಅಮ್ಮೋರು ಗೊತ್ತಿಲ್ಲ. ನನ್ ಗಂಡಸ್ ಮಗ ಅಂತ ಹೇಳಿ ನಾವ್ ಔತ್ರಮಾಸಿ ಬಂದಿವ್ರಿ. ಫಸ್ಟ್ ಬಂದಾಗ ಪಾದಯಾತ್ರೆ ಬಂದಿವಿ ಅಪ್ಪನ ಬಳಗ ತಗೊಂಡು. ಆ ಮಾದೇಮಮ್ಮನ್ ಪುಣ್ಯ ಶಂಬಲಿನ ಗುಡಿಯಾಗ ಮಾದೇಮಮ್ಮ ಬಂದಿವಿ ನಾವು. ನಾನು ನಮ್ ರತ್ನನವ್ರ ಆಯಿ ಸರಸ್ವತಿ ನಾನು ಎಲ್ಲ ಮಕ್ಕ ನಾವ್ ಮೂವರ್ ನಡ್ಕೊಂತ ಬಂದಿವಿ. ಹಂಗ ನಡ್ಕೊಂತ ಬಂದಿವಿ. ಈ ದಾರಿನಿಂದ ಅಕ್ಕಡಿ ದಾರಿ ಮಿಟ್ಕಾಲಿನಿಂದ ತೋರ್ಸ್ಯಾರ. ಇಲ್ಲಿ ಸಿಡಿಯರ ಕಲ್ಲು ಹೊಡಿತಿದ್ರ ಗುರುವಾರ ಬಂದ್ರೆ ಅದು ಬೆಳಗಾದ್ರೆ ಔತ್ರಮಾಸಿ ಅದ. ಔತ್ರಮಾಸಿ ದಿವ್ಸ ಬಂದ್ವಿ ನೋಡಿ ಫಸ್ಟ್. ನೀವ್ ಹೊಡಿಬ್ಯಾಡ್ರಪ್ಪ ನಾವ್ ಮೂರ್ ಬಲ್ಲಿ ಬಂದಿವಿ ನಾವೇನಿಲ್ಲ ಅನ್ಕೊಂತ ಬಂದಿವಿ. ಬಂದ್ಮೇಲೆ ಕರೆಕ್ಟ್ ಮಧ್ಯರಾತ್ರಿ 12 ಗಂಟೆಕ್ ಅವಾಗ ಇದು ಏನಂತಾರ ಒಬ್ರು ಮಲ್ಕೊಮು ಒಬ್ರು ಇರೋ ಮುಂದೆ ಬ್ರಾಹ್ಮಣರು ಮನೆ ಬಲ್ಲಿ ಕುಂತು ಊಟ ಮಾಡಿ ಮಕ್ಕೊಂಡಿ. ನಮ್ ಎಂದು ಬಂದವರೆಲ್ಲ ಅವ್ರು ಮೊದಲೇ ದರ್ಶನ ಆಯ್ತು ಅಮ್ಮವ್ರದ್ದು. ನೀವ್ ಬಂದ್ರೆ ಅಂದ್ರು. ಆಗಲ್ಲಕ ನಾವ್ ಇಲ್ಲಿ ತನ ಬಂದಿವಲ್ಲ ಅಂದಿವಿ. ಅಲ್ಲಿಂದ ಯಾವಾಗ್ಲೂ ಕುಂತೀನಿ. ಅಮ್ಮವ್ರು ಬಂದ್ಬಿಟ್ರಿ ಹಿಂಗ್ ತ್ರಿಶೂಲ ಹಿಡ್ಕೊಂಡು. ಅದು ಹಿಂಗ್ ಹುಟ್ಟದ ಇದಾದ್ ನೋಡ್ರಿ ಫೋಟೋ ಅದಲ್ರಿ ಅದು. ನಾನು ಬಲ್ಲಿ ಅವ್ಯಾವ್ರಿ. ಮತ್ತೆ ಹಿಂಗ್ ಬಂದ್ ನಿಂತಾರ. ನಾನ್ ಓಡ್ಕೊಂತ ಹೋಗಿ ಹಿಂಗೆ ನಿಂತ. ಅಮ್ಮವ್ರ ಮೌನ ಅಂತ ಗುರುವಾರ ಮಧ್ಯರಾತ್ರಿ ಹಿಡಿದು ಬೆಳಗಾಗತನ ಮಾತಾಡಲ್ಲ ಅಮ್ಮವ್ರ ಅವತ್ ಮೌನ. ಹಿಂಗ ಗುರುವಾರ ಅಮಾಸಿ ಬಂದ್ರೆ ಮೌನ. ಯಾವಾಗ್ಲೂ ಇಲ್ಲಿವರೆಗೆ ಮೌನನೇ. ಆಯ್ತು ಈ ಅಪ್ಪ ಯಾವಾಗ ಹೋಗ್ತಾನ ಯಾವಾಗ ಆಯಮ್ಮ ಕರ್ಕೊಂಡ್ ಬರ್ತಾನ ಅಂತ ಒಳಗ ನನ್ ಬಾಯಿ ಬಂದ ಇದ್ರೆ ಎಷ್ಟು ಶ್ಲೋಕ ಅನ್ನಕ್ ಎಷ್ಟು ಹಾಡ ಬರೋದು. ಅಮ್ಮವ್ರು ನೋಡೋದು ದಿಗಂಬರ ಏಕ್ದಮ್ ಮುಗ್ಧವಾಗಿ ಬರೇ ಅಮ್ಮವ್ರಿಗೆ ಕಾಣಿಸ್ತಾರ. ಒಟ್ಟು ನಾ ಹಿಂಗ ಅಮ್ಮವ್ರ ಹಿಂಗ ಕೆಳಗಿನ ಮ್ಯಾಗ ಹಿಂಗೆ ನೋಡಿ ಬೆಳಿಗ್ಗೆ 3ಕ್ಕ 4ಕ್ಕ ಆ ಕಡೆಯಿಂದ ಅಮ್ಮವ್ರ ಅಕ್ಕ ರೂಮ್ಗಳಿದ್ರಿ. ಅವ್ರ ಅಯ್ಯೋ ಅಮ್ಮ వచ్చిందిగాదనే ಅಂದ್ ಬಂದ್ ಯಪ್ಪ ನಾ ಎಂತದು ಕಳ್ಕೊಂಡೆ. ಇವ್ರೇ ಇದ್ದಾರಲ್ಲ ನಾನು ಈ ಗಂಡಸ್ ಮಗ ಯಾವಾಗ ಹೋಗ್ತಾನ ಮತ್ತೆ ಏನು ಇಲ್ಲ ಅಂದ್ರೆ ಅವ್ರು ನಾನ್ ಅವಾಗ ಸಾಷ್ಟಾಗ ಹಿಂಗ್ ಮುಗುಳು ನಕ್ಕು ಅಷ್ಟೇ ನಿಂತ. ಅಯ್ಯಮ್ಮ ಮಾದೇಮ್ಮ ಪಾಪ ಕೊಡ್ಲಾ ಅಮ್ಮ ನಾವು ಅಕ್ಕನ ಬಳಗದೊಳಗ ಈಕಿ ಅಧ್ಯಕ್ಷ ಮಾಡಿವಿ. ಈಕಿನ ಹೆಸರು ಅಮಿನಾ ಬೇಗಮ್ ಅದ. ಲಿಂಗಮ್ಮ ಅಂತ ಹೆಸರಿಟ್ಟಿವಿ. ಭಾಳ ಹುಷಾರಾಳ. ನಿಮ್ ಮ್ಯಾಲ ಒಂದ್ ಹಾಡ ಮಾಡ್ಯಾಳ ನೋಡ್ಲಾರ್ದೆ ಹಾಡ ಮಾಡ್ಯಾಳ. ಅಮ್ಮ ಭಜನ್ ಮಾಡ ಹಿಂಗ ಅಂದಾರ ಅಮ್ಮ. ಅವ್ರೆಲ್ಲಾ 7ಕ್ ಬಂದಾರ. ನನ್ ಗತಿ ಏನ್ ಹಂಗೆ ನಿಂತೀನಿ. ಅಮ್ಮವ್ರ ಹಂಗೆ ನಿಂತ. ಅವ್ರು ಲೆಕ್ಕ ಹಾಕ್ರಿ. ನಿಂತ ಮೇಲೆ ಭಜನ ವಾರ ಬಂತಮ್ಮ ಅದ್ ಕಟ್ಟಿದೆ ಹಿಂಗ ಅಂದ್ರು. ಆಡಿದ್ಮೇಲೆ ಭಜನ್ ನಡೀತ್ರಿ. 8 ತನಕ ಕುಂತಾರ. ಗಾಳಿ ನುಂಚೆ ಪಂಟ ಆಗ್ತದ ಅಂದ್ರೆ ಗಾಳಿನಿಂದೆ ಬೆಳಿ ಬೆಳಿತದ ಅಂದ್ರ ಅಮ್ಮವ್ರು. ಪಕ್ಕದೊಳಗ ಗಾಣಿ ಹಾಕೊಂಡ್ ಮಕ್ಕರಿ ಹಂಗಾತವ ಅಂದ್ರೆ ಅವಾಗ ಗಾಳಿ ನಿಂತೆ ಒಂದು 2 ವರ್ಷ ಮಳಿ ಬೆಳಿ ಇದು ಬಿತ್ತಿದಾಗ ಮಳಿ ಬರ್ತಿದ್ದಿಲ್ಲ. ಗಾಳಿ ನಿಂತನು ಸ್ವಲ್ಪ ಒಂದ್ 2 ವರ್ಷ ಹಂಗ ಬೆಳಿನು ಬೆಳೆದವ್ರಿ. ಮತ್ತ 2ನೇದು ಒಂದು ದಿವ್ಸ 1,000 ಮ್ಯಾಲ ಪಿಡುಗುಲು ವಸ್ತಾಯಿ ಇಲ್ಲ ಕೋಟಿ ಪಿಡುಗುಲು ವಸ್ತಾಯಿ ಶನ ಜಾಗ್ರತ ಮಂದ. ಪಿಡುಗುಲ್ ಅಂದ್ರೆ ಏನ್ ಲೆಕ್ಕ ತಪ್ಪಿರಿ. ಎಷ್ಟು 1000 ಪಿಡುಗು ಬರ್ತಿದ್ವಿ ಏನ್ ಮಳಿ ಗದರ್ಸೋದು ಮಿಂಚೋದು ಅದನ್ನು ನೋಡಿವ್ರಿ. ಎಂತಂದ್ರೆ ಕೋಡ್ಲಾದಾಗ ಇದ್ರಿ ಮಹಾಮಂದಿರ ಓಪನಿಂಗ್ ಸಲುವಾಗಿ ನಾನ್ ಮೀಟಿಂಗ್ದಾಗ ಒಂದ್ ಹೆಣ್ಮಗಳು ಬಂದ್ ಕರ್ದಂಗ ನಾವ್ ಬಂದಿವಿ. ಬರ್ತಾನ ಅಮ್ಮವ್ರು ಪೂರ್ಣಾವತಿ ಹಿಂಗ್ ಬಿಡ್ಲ ಬಂದ್ಯಾ ಅಂದ್ರ ಅಮ್ಮವ್ರು. ಬಂದಿನಮ್ಮ ಎಲ್ಲ ಆಯ್ತಾ. ಈ ದಸರಾ ಅನುಷ್ಠಾನ ಇಲ್ಲೇ ಮಾಡ್ಬೇಕಂದ್ರು. ಅವತ್ತಿಂದ ಎಂತದಾಗ್ಯದಂದ್ರೆ ದಸರಾ ಅನುಷ್ಠಾನಕ್ಕ ಇವ್ರ ಕೀಲಿನೂ ಕೊಡ್ಲಿಲ್ರಿ. ಅಮ್ಮವ್ರು 3 ವರ್ಷ 10 ತಿಂಗಳು ನಾ ಬಂದ್ಮೇಲೆ 3 ಸಲ ಹೋಗ್ಯಾರ.